ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಗುರು. ಒಟ್ನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದಾಗೆಲ್ಲ ಈ ಎರಡನೇ ಮ್ಯಾಚ್ ಇಂಡಿಯಾದವರು ಗೆಲ್ಲೇಬೇಕು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದೇ ಗೆಲ್ತಾರೆ ಅಂತ ನನಗೇನೋ ಅನಿಸ್ತಿದೆ. ಒಟ್ನಲ್ಲಿ ಮಿನಿಮಮ್ 3 ಮ್ಯಾಚ್ ಇರುತ್ತೆ. ಒಟ್ನಲ್ಲಿ 3 ಮ್ಯಾಚಲ್ಲಿ ಎಷ್ಟು ಗಂಟೆಗಪ್ಪ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಒಟ್ನಲ್ಲಿ ಮೇನ್ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 50 ಓವರ್ ಅಂದಾಗೆಲ್ಲ ಮಿನಿಮಮ್ ಯಾರು ಫಸ್ಟ್ ಬ್ಯಾಟಿಂಗ್ ಆಡಿ 300-350 ಕಲೆ ಹಾಕ್ತಾರೋ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ನಲ್ಲಿ ಇಂಡಿಯಾದವರು ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಇಂಗ್ಲೆಂಡ್ ಅವರು ಬೌಲಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟಾಗಿ ಆಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಮೇನು ಈ ಮ್ಯಾಚ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದರೆ ಸರಣಿ ಆಲ್ಮೋಸ್ಟ್ ಕೈವಶ ಮಾಡ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾದವರು ಇಂಗ್ಲೆಂಡ್ ಹೋಮ್ ಗ್ರೌಂಡಲ್ಲಿ ಇಂಡಿಯಾದವರು ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ, ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಇಲ್ಲಿ ಕ್ಯಾಪ್ಟನ್ಸಿನ ಶುಭ್ಮನ್ ಗಿಲ್ ವಹಿಸ್ಕೋತಾರೆ. ಒಟ್ನಲ್ಲಿ ನನ್ನ ಪ್ರಕಾರ ಟೀಮಲ್ಲಿ 99% ಏನು ಚೇಂಜಸ್ ಇರಲ್ಲ. ಶುಭ್ಮನ್ ಗಿಲ್ ಇರ್ತಾರೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇರ್ತಾರೆ. ಮೇನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರಿಬ್ಬರು ಒಬ್ಬರಲ್ಲಿ ಕ್ಲಿಕ್ ಆದರೂ ಇಂಗ್ಲೆಂಡ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗುರು. ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಇಲ್ಲಿ ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ರಾಹುಲ್ ಅವರು ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಬೇಕು ಗುರು. ಒಟ್ನಲ್ಲಿ ಮೇನು ಆಲ್ರೌಂಡರ್ ವಿಚಾರದಲ್ಲಿ ಇಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಕೊಟ್ಟರೆ, ಶಿವಮ್ ದುಬೆಗೆ ಚಾನ್ಸ್ ಕೊಟ್ಟವ್ರೆ. ಇಲ್ಲಿ ಮೇನು ಶಿವಮ್ ದುಬೆ ಚಾನ್ಸ್ ಕೊಟ್ಟಾಗೆಲ್ಲ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಟನ ಆಡ್ತಾರೆ ಗುರು. ಒಟ್ನಲ್ಲಿ ಯಾರು ಆಡಲಿ ಬಿಡಲಿ ನಾನಂತೂ ಆಡ್ತೀನಿ ಅಂತ ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೋತಾರೆ. ಅಕ್ಷಯ್ ಪಟೇಲು ಅಷ್ಟೇ ಬೌಲಿಂಗ್ ವಿಚಾರದಲ್ಲಿ ಪ್ರಸಿದ್ಧ ಕೃಷ್ಣ ಆಗಲಿ ಮತ್ತು ಜೆಸಿಬ್ ಬೂಮ್ರಾ ಆಗಲಿ ಮೇನು ಇವರಿಬ್ಬರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಾರೆ. ಒಟ್ನಲ್ಲಿ ಮೇನು ಇಲ್ಲಿ ಪ್ರಸಿದ್ಧ ಕೃಷ್ಣ ಜಾಗಕ್ಕೆ ಅಶ್ವಥ್ ಸಿಂಗ್ ಕೊಟ್ಟರೆ ಒಂಚೂರು ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಪ್ರಸಿದ್ಧ ಕೃಷ್ಣ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟ್ ಮ್ಯಾಚ್ ತುಂಬ ಚೆನ್ನಾಗಿ ಆಡ್ತಾರಾ ಇಲ್ವ ಅಂತ ಸಿಕ್ಕಾಪಟ್ಟೆ ಪ್ರೆಡಿಕ್ಟ್ ಮಾಡೋದಕ್ಕೆ ಕಷ್ಟ. ಯಾಕೆಂದರೆ ಅವರು ಒಂದೊಂದು ಮ್ಯಾಚಲ್ಲಿ ಒಂದೊಂದು ಥರ ಆಡ್ತಾರೆ. ಸಿಕ್ಕಾಪಟ್ಟೆ ರನ್ನ ಒಂದೊಂದು ಮ್ಯಾಚಲ್ಲಿ ಹೊಡ್ಸ್ಕೋತಾರೆ, ಒಂದೊಂದು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ರನ್ನ ತೆಗ್ದು ವಿಕೆಟ್ಗಳನ್ನ ತುಂಬ ಚೆನ್ನಾಗಿ ತೆಗಿತಾರೆ. ಒಟ್ನಲ್ಲಿ ಎರಡನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ವಿಕೆಟ್ನು ತುಂಬ ಚೆನ್ನಾಗಿ ತೆಗಿತಾರೆ, ರನ್ನು ತುಂಬ ಚೆನ್ನಾಗಿ ಹೊಡ್ಸ್ಕೋತಾರೆ ಅಂತ ನನಗೇನು ಅನ್ನಿಸ್ತೆ ಗುರು. ಒಟ್ನಲ್ಲಿ ಅದೊಂದು ವಿಷಯ ಬಿಟ್ಟರೆ ಇಂಡಿಯಾದವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಟ್ತಿದ್ದಾರೆ. ಯಾಕೆಂದರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ಒಂಚೂರು ಚೆನ್ನಾಗಿ ಆಡಿಸಿಲ್ಲ ಅಂದರೂ ಬ್ಯಾಟಿಂಗ್ ವಿಚಾರದಲ್ಲಂತೂ ಶ್ರೇಯಸ್ ಅಯ್ಯರ್ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ಒಬ್ಬರಾದ್ರು ಲಾಸ್ಟರು ನಿಂತ್ಕೊಂಡು ಮ್ಯಾಚ್ನ ಆಡಿಸಿದ್ರೆ ತುಂಬ ಚೆನ್ನಾಗಿ ನೋಡ್ಬೋದು. ಇಲ್ಲಾಂದರೆ ಸಿಕ್ಕಾಪಟ್ಟೆ ಒಂಚೂರು ಲೈಟಾಗಿ ಇಷ್ಟ ಆಗಲ್ಲ ಗುರು ಮ್ಯಾಚ್ ನೋಡೋಕ್ಕೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ವಹಿಸ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ. ಒಟ್ಟಿನಲ್ಲಿ ವಾಷಿಂಗ್ಟನ್ ಸುಂದರು T20 ಮ್ಯಾಚ್ಗಿಂತ ODI ಮ್ಯಾಚಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಶಿವಮ್ ದುಬೆನ ಹಿಂಗೆ ಎಲ್ಲ ಮ್ಯಾಚ್ಗೂ ಸೆಲೆಕ್ಟ್ ಮಾಡಿದ್ರೆ T20 ಮ್ಯಾಚ್ಗಾರಾಗಲಿ ODI ಮ್ಯಾಚ್ಗಾರಾಗಲಿ ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಅಕ್ಷಯ್ ಪಟೇಲ್ ಆಗಲಿ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ, ಒಂದೊಂದ್ಸತಿ ಬ್ಯಾಟಿಂಗ್ನ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅಂತ ನನಗೇನು ಅನ್ನಿಸ್ತೆ. ಈಗ ಇಂಗ್ಲೆಂಡ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಫಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಸೆಕೆಂಡ್ ಮ್ಯಾಚಲ್ಲಿ ಆಡ್ತಾರೆ ಇಲ್ವ ಅನ್ನೋದೇ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾರೆ ಗುರು ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸ್ಟಾರ್ಟ್ ನೋಡೋದಾದರೆ 111 ಮ್ಯಾಚಲ್ಲಿ ಇಲ್ಲಿ ಇಂಡಿಯಾದವರು ಎಷ್ಟು ಮ್ಯಾಚಪ್ ಗೆದ್ದವ್ರೆ ಅಂದರೆ 64 ಮ್ಯಾಚ್ನ ಇಂಡಿಯಾದವ್ರು ಗೆದ್ದವ್ರೆ. ಒಟ್ಟಿನಲ್ಲಿ ಇಂಗ್ಲೆಂಡ್ ಅವರು ಇಲ್ಲಿ 44 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಮೇನು ಸೋಲಿದ್ರ ವಿಚಾರದಲ್ಲಿ ನೋಡೋದಾದ್ರೆ 62 ಮ್ಯಾಚ್ನ ಇಂಗ್ಲೆಂಡ್ ಅವರು ಸೋತವ್ರೆ, 44 ಮ್ಯಾಚ್ನ ಇಂಡಿಯಾದವ್ರು ಸೋತವ್ರೆ. 2 ಟೈ ಮ್ಯಾಚ್ ಕೂಡ ಆಗಿದೆ. ಇಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇಂಗ್ಲೆಂಡ್ ಅವರು ಅಂತ ಹೇಳ್ಕೊಳ್ಳೋ ಅಡ್ವಾಂಟೇಜ್ನ ತಗೊಂಡಿಲ್ಲ. ಒಟ್ಟಿನಲ್ಲಿ ನೆಗೆಟಿವ್ ಎದ್ದು ಕಾಣಿಸ್ತಿದೆ ಇಂಗ್ಲೆಂಡ್ ಕಡೆ. ಒಟ್ಟಿನಲ್ಲಿ 45% ಇಂಗ್ಲೆಂಡ್ ಕಡೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದರೆ, ಇಲ್ಲಿ 60% ಇಂಡಿಯಾ ಕಡೆ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಇಂಗ್ಲೆಂಡ್ T20 ಮ್ಯಾಚೇ ಬೇರೆ ಥರ ಕಾಣಿಸ್ತಿದೆ. ಈ ODI ಮ್ಯಾಚ್ ಇಂಗ್ಲೆಂಡ್ ವಿರುದ್ಧನೇ ODI ಮ್ಯಾಚ್ ಸಿಕ್ಕಾಪಟ್ಟೆ ಬೇರೆ ಥರ ಕಾಣಿಸ್ತಿದೆ. ಯಾಕೆಂದರೆ ಇಲ್ಲಿ ಇಂಗ್ಲೆಂಡ್ ಅವರು ODI ಅಂದಾಗೆಲ್ಲ ಈಗ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿಗೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ವಿಚಾರದಾಗಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ T20 ಮ್ಯಾಚ್ನ ಆರಾಮಾಗಿ ಗೆದ್ದುಬಿಟ್ರು ಇಂಗ್ಲೆಂಡ್ ಅವರು. ಈ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಟೋಟಲಾಗಿ ಇಷ್ಟು ಮ್ಯಾಚ್ನ ಗೆದ್ದರು ಗುರು. ಇಂಡಿಯಾ 62 ಮ್ಯಾಚ್ನ ಗೆದ್ದಿದ್ರೆ ಇಂಗ್ಲೆಂಡ್ ಅವರು 44 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಮೇನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದಾಗೆಲ್ಲ ನನಗೇನೋ ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ
ಇಂಗ್ಲೆಂಡಲ್ಲಿ ಇಂಡಿಯಾದವರು ಮ್ಯಾಚ್ನ ಗೆಲ್ತಾರೆ. ಒಟ್ನಲ್ಲಿ ಯಾರು ಟಾಸ್ ಗೆಲ್ತಾರೆ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಮೇನು ಇಂಡಿಯಾದವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದರೆ ಇಂಗ್ಲೆಂಡ್ ಅಂದಾಗೆಲ್ಲ ಇಂಗ್ಲೆಂಡ್ ಅವರು ಕೊನೆವರೆಗೂ ಮ್ಯಾಚ್ನ ಗೆಲ್ಲೋಕ್ಕೆ ನೋಡ್ತಿದ್ದಾರೆ. ಈ ಮ್ಯಾಚ್ನ ಹಂಗೆ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಆದರೆ ಇಂಡಿಯಾದವರು ಮ್ಯಾಚ್ನ ಗೆದ್ದೇ ಗೆಲ್ತಾರೆ. ಎಂಥ ಸಿಚುವೇಶನ್ ಇರಲಿ, ಎಂಥ ಕ್ರೂಷಿಯಲ್ ಮೂಮೆಂಟ್ಗಳೇ ಇರಲಿ, ಇಂಡಿಯಾದವರು ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಇಂಡಿಯಾ T20 ಸ್ಕ್ವಾಡೇ ಇದಿದೆ, ಬೇರೆ ಚೇಂಜು ನೆಗೆಟಿವ್ ಕಾಣಿಸ್ತಿದೆ. ಆದರೆ ಇದರಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ, ಒಂದೊಳ್ಳೆ ಪಾಸಿಟಿವ್ ಟೀಮ್ ಕಾಣಿಸ್ತಿದೆ ಅಂತ ನನಗೆ. ಈ ಮ್ಯಾಚ್ ಎಲ್ಲಪ್ಪ ಬರುತ್ತೆ ಅಂದರೆ ಆ್ಯಸ್ ಯೂಶುವಲ್ ಇದು ಟಿ.ವಿಲಿ ಸೋನಿ ಸ್ಪೋರ್ಟ್ಸಲ್ಲಿ ಬರುತ್ತೆ, ಮೊಬೈಲಲ್ಲಿ ಜಿಯೋ ಹಾಟ್‌ಸ್ಟಾರಲ್ಲಿ ಬರುತ್ತೆ. 4:15ಗೆ ಮ್ಯಾಚು, ಸಂಜೆ 4:15ಗೆ ಮ್ಯಾಚು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಂಗ್ಲೆಂಡ್ ಟೀಮಲ್ಲಿ ಇಂಡಿಯಾ ಟೀಮ್ ಟೈಮಿಂಗ್ ಇರುತ್ತೆ ಗುರು. ಒಟ್ಟಿನಲ್ಲಿ ಜಿಯೋ ಹಾಟ್‌ಸ್ಟಾರಲ್ಲಿ ಮೊಬೈಲಲ್ಲಿ ಬರುತ್ತೆ, ಟಿ.ವಿಲಿ ಸೋನಿಲಿ ಬರುತ್ತೆ ಗುರು. ಒಟ್ಟಿನಲ್ಲಿ ಕನ್ನಡದಲ್ಲಿ ಟಿ.ವಿಲಿ ಬರೋದು ಡೌಟು, ಮೊಬೈಲಲ್ಲಿ ಕನ್ನಡದಲ್ಲಿ ಬರುತ್ತೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚು. ಒಟ್ಟಿನಲ್ಲಿ ಮಿನಿಮಮ್ 3 ಮ್ಯಾಚ್ ಇರುತ್ತೆ. ಇಂಡಿಯಾದವರು ಅಟ್ಲೀಸ್ಟ್ 2 ಮ್ಯಾಚಾದ್ರು ಗೆದ್ದು ಸೀರೀಸ್ನ ಕೈವಶ ಮಾಡಿಕೊಂಡ್ರೆ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಸೀರೀಸ್ನ ಕೈವಶ ಮಾಡ್ಕೋತಾರೆ ಅಂತ ಗುರು. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇದ್ದಾಗ ಇಂಡಿಯಾದವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನಾಗಲಿ ಮ್ಯಾಚನ್ನಾಗಲಿ ಈಸಿಯಾಗಿ ಗೆದ್ಕೊಬಿಡ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅಂತ ಈ 5 ಮ್ಯಾಚ್ ಸೋತಿದ್ದೆ ಸಿಕ್ಕಾಪಟ್ಟೆ ಒಂದು ಎಕ್ಸಾಂಪಲ್ ಆಯಿತು ಗುರು ಇಂಡಿಯಾದವ್ರಿಗೆ. ನಿಮ್ಗೇನಾದ್ರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ರಿವ್ಯೂ ಇಲ್ಲ ಪ್ರಿವ್ಯೂ ಮ್ಯಾಚಲ್ಲಿ ಬೇಗ 400,000 ಇಲ್ಲ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸುಮಾರು ಜನ ವಿಡಿಯೋ ನೋಡಿಬಿಡ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ಬಿಡ್ತೀರಾ, ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಗೆಲ್ತಾರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ, ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿರೋದನ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ಬಿಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಸುಮಾರು ಜನ ನೋಡ್ತಿದ್ದೀರಾ ಗುರು.